ಸೊನ್ನೆ ಪುಣ್ಯ ತಗೊಂಡ್ ಮಾಡ್ಬಿಟ್ರಿ. ಏನ್ ನಿಮ್ಮ ಹೆಸರು? ತಿಪ್ಪೇಗೌಡ್ರು ಅಂತ. ತಿಪ್ಪೇಗೌಡ್ರೆ, ಹೆಂಗೆ ಊರು? ಊರ್ಲಿ ಸ್ವಾಮಿ ನಮಗೂ ನೀರಿಲ್ಲ, ಹುಷಾರಿಲ್ಲ. ಯಾವೂರು? ಎಂಟಿ ದೊಡ್ಡಿ. ಯಾವ ದೊಡ್ಡಿ? ಮರ್ತಿಮೇಗೌಡನ ದೊಡ್ಡಿ. ಮರ್ತಿಮೇಗೌಡನ ದೊಡ್ಡಿ. ಮರ್ತಿಮೇಗೌಡನ ದೊಡ್ಡಿ ಅಂದ್ರೆ ಎಂಟಿ ದೊಡ್ಡಿ. ಎಂಟಿ ದೊಡ್ಡಿ ಪೂರ್ತಿ ಅಭಿವೃದ್ಧಿ ಎಂಟಿ. ಅದೇ ಹೇಳಿ. ನೀರಿಲ್ಲ, ಟ್ಯಾಂಕಿಲ್ ಹೊಡಿತಾರೆ ಟ್ಯಾಟ್ರಿಲಿ. ಎಷ್ಟು ಒಂದು ಟ್ಯಾಂಕರ್ಗೆ? ಎಷ್ಟು ತಂದ್ರೆ ಅವರು ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಎಷ್ಟು ವರ್ಷ ನಿಮ್ಗೆ ಇವಾಗ? ನಮ್ಗೆ 80 ದಂಡೆ ಸರ್. 80 ದಂಡೆಲ್ಲ ಇದ್ರಿ? ಬಂದವ ಬರ್ತವೆ. ಬತ್ತಿದ್ದೀಗ ಒಂದ್ 2 ತಿಂಗಳಿಂದ ನಿಂತೋಗದೆ ಸರ್. 2-3 ತಿಂಗಳಿಂದ ನಿಂತೋಗದೆ. ಎಷ್ಟು ಬರ್ಬೇಕು ತಿಂಗಳಿಗೆ? 1200. 1200? ಅದೇ ನಮ್ಗೆ ಜೀವನ. ಅಕ್ಕಿ ಕೊಡ್ತಾರೆ, ನೀವು ಮಾತಾಡ್ತಿಲ್ಲ ಆಚೆ ಮುದುಕಿ ನಮ್ಮ ಮನೆ ಹೆಂಗಸ್ರೆ. ಹೌದಾ? ಅದಕ್ಕೆ ಅವ್ರನ್ನ ಮಾತಾಡ್ತಿರ್ಬೇಕಾರೆ ದೊಣ್ಣೆ ಹಿಡ್ಕೊ ಬಂದ್ರಿ ನಂಗೆ ಏನೋ ಅನ್ಕೊಂಡೆ. ಮತ್ತೆ ಏನೇನ್ ಸಮಾಚಾರ? ಇನ್ನೇನಿಲ್ಲ ಸರ್. ಊರೇ ಅಭಿವೃದ್ಧಿ ಆಗಿಲ್ಲ ಅಂತವ್ರಲ್ಲ ಅವರು ಮಿಸ್ಟರ್ಸು? ಏನಿಲ್ಲ. ನಿಮ್ ಲವರು? ಏನಿಲ್ಲ. ನಿಮ್ ಲವರ್ ಎಲ್ಲ, ನಿಮ್ ಲವರ್ ಜೊತೆ ಮಾತಾಡಿಸ್ದೆ ನಾನು. ಸರಿ. ಅದಕ್ಕೆ ಪಂಚಾಯತ್ಗಿಂದ ನೀರು ಬರ್ತದೆ ಟ್ಯಾಟ್ರಿಲಿ, ಸಾಯಂಕಾಲ ಹಿಡ್ಕೊತೀವಿ. ಅದೇ ಗತಿ. ಇನ್ನು ಮಳೆ ಇಲ್ಲ, ಬೆಳೆ ಇಲ್ಲ. ಬೆಳೆ ಇಲ್ಲ. ಹೆಂಗೆ ನಿಮ್ ಎಮ್ ಎಲ್ ಎ? ಏನು ಗೆದ್ಕೊಂಡೆ ಲಾಭ. ಈಗ ಬಂದು ಬೊಗ್ಗು ನೋಡಲ್ಲ. ಏನ್ ನಿಮ್ ಕಷ್ಟ ಸುಖ ಏನು ಕೇಳೋದಿಲ್ವೇ? ಕೇಳಲ್ಲ. ಏನು ಕೇಳೋದಿಲ್ಲ. ಊರಿಗೆ ಬರ್ಲಿಲ್ಲ. ಬರ್ಲಿಲ್ಲ. ಸರಿ. ಮತ್ತೆ ಏನ್ ಆಗ್ಬೇಕು ಈಗ ನಿಮ್ಗೆ? ರೋಡ್ ಗುಂಡಿ ಆಗ್ಬೇಕು, ನೀರ್ ಬರ್ಬೇಕು. ಮೈನ್ ರೋಡ್ ಇಲ್ಲ. ಮೈನ್ ರೋಡ್ ಇಲ್ವೇ? ಮಣ್ ರೋಡ್ ಗೌರ್ಮೆಂಟ್ ಗಾಡಿ ಬರ್ತದೆ. ನಮ್ಗೆ 2 ಮಂಡಿ ಏನಿಲ್ಲ ಸರ್. ಏನಿಲ್ವಾ? ಇಂಜೆಕ್ಷನ್ ಮಾಡ್ಸ್ಕೊಂಡು ಹೋಗುವ ಅಂದ್ಬಿಟ್ಟು ಇಂಜೆಕ್ಷನ್ ಮಾಡ್ಸ್ಕೊಂಡು ಹೋಗುವ ಅಂತ ಬಂದ. ಹೌದಾ? ಯಾಕೆ ಹುಷಾರಿಲ್ಲ? ಏನಕ್ಕೆ? 2 ಮಂಡಿ ನೋವು. ಮಂಡಿ ನೋವಾ? ದೊಂಡೆ ಎಲ್ಲ ನಡೆಯಕ್ಕೆ ಆಗಲ್ಲ. ಬಿಡಿ, ಆದ್ರೂ ನೀವು 80 ಆದ್ರೂ ಸ್ಟ್ರಾಂಗ್ ಆಗಿದ್ದೀರಾ. ಹಂಗೆ ಇರಿ. ಸರಿ, ಆಯ್ತು, ಒಳ್ಳೇದಾಗ್ಲಿ. ಆಯ್ತು ಸರ್. ನಮಸ್ಕಾರ ಕಣ್ರಮ್ಮ. ಆ ಕಡೆಯಿಂದ ಈ ಕಡೆ ಎಸ್ಕೇಪ್ ಆಗಿ ಬಂದ್ರು ಬಿಟ್ಟವ ನಾವು. ಏನ್ ನಿಮ್ ಹೆಸರು? ಅರುಣ ಅಂತ. ಅದಕ್ಕೆ ಹಿಂಗ್ ತಡೆದಿರ? ಹಿಂದಕ್ಕೆ ಹಿಡಿದ್ರೆ ನಿಮ್ ಮಾತಾ ಕೇಳೋದಿಲ್ವಲ್ಲ, ನೀವು ಮೊದ್ಲೇ ನಿಧಾನಕ್ಕೆ ಮಾತಾಡಿರಿ. ಪರವಾಗಿಲ್ಲ, ನಾವೇನ್ ಹಿಂಗ್ ಟಚ್ ಮಾಡಲ್ಲ, ಡೋಂಟ್ ವರಿ. ಅಲ್ಲ, ನಿಮ್ ಹೆಸರೇನು? ಅರುಣ. ಯಾವೂರು? ನಾಗನಾಥ. ಹೇಳಿದ್ರು ಕಣಪ್ಪ ನಾಗನಾಥನ್ ಬಗ್ಗೆ. ನಿಮ್ ನಾಗನಾಥ ಹೆಂಗಿದ್ದು? ಏನ್ ಸರ್, ಏನೋ ಅಭಿವೃದ್ಧಿ ಆಗಿಲ್ಲ. ಆಗಿಲ್ವೇ? ರೋಡ್ ಸರಿ ಇಲ್ಲ. ಬಸ್ಗಳು ಕರೆಕ್ಟ್ ಆಗಿ ಬರಲ್ಲ. ಬರ್ತಾ ಇಲ್ಲ. ಆಮೇಲೆ ನೀರು ಇಲ್ಲ, ಸರಿ ಇಲ್ಲ. ಆಮೇಲೆ ಡ್ರೈನ್ ಇಲ್ಲ, ಡ್ರೈನೇಜು ಇಲ್ಲ. ಬರೀ ಸಮಸ್ಯೆನೇ ನಾಗನಾಥ. ನಮ್ ಲಿಸ್ಟ್ ಅಲ್ಲ ಹೆಸರಿದೇನ್ರಿ? ಇಲ್ವಾ? ಒಂದ್ ಬರ್ಕೊಂಬಿಡಿ ಹಂಗಾರೆ, ಅಲ್ಗೂ ಹೋಗಮ್ಮ. ಬಂದು ಅಲ್ಲಿ ಡೈರೆಕ್ಟ್ ಆಗಿ ಬರೋಣ. ಎಲ್ಲವರೆಗೂ ಒಂದು ರೌಂಡ್ ವಿಚಾರಿಸ್ಕೊಂಡ್ಬಿಡ್ತೀವಿ. ಎಲ್ಲ ಅಲ್ಲೇ ನೋಡಿದಾಗ ಎಲ್ಲ ಗೊತ್ತಾಗ. ನಮಗೆ ಗೊತ್ತಾಗಲ್ಲ, ನಾವು ಬೆಂಗಳೂರಿಂದ ಬಂದು ರ್ಯಾಂಡಮ್ ಆಗಿ ಬಂದಿರೋದು ನಾವು. ನಮಗೆ ಯಾರು ಇಲ್ಲಿ ಇನ್ಫಾರ್ಮರು, ಅವ್ರು ಯಾರ ಮಾತು ಕೇಳ್ಕೊಂಡು ನಾವು ಬರಲ್ಲ. ಯಾಕಂದ್ರೆ ಯಾರ್ಯಾರು ಡೀಲ್ ಆಗಿರ್ತಾರೆ. 2 ಗಂಟೆ 3 ನಾವು ನೇರವಾಗಿ ಬರ್ತೀವಿ. 2 ಗಂಟೆ 3 ಗಂಟೆಗೆ ಒಂದು ಬಸ್ಸು. 2 ಗಂಟೆಗೆ 3 ಗಂಟೆಗೆ ಒಂದು ಬಸ್ಸು. ಬಿಟ್ರೆ ಅದು ಇಲ್ಲ. ಒಳ್ಳೆ ಪ್ರಾಬ್ಲಮ್ಸ್, ತುಂಬಾನೇ ಸಮಸ್ಯೆ. ಎಲ್ಲ ನಿಮ್ ಎಮ್ ಎಲ್ ಎ, ನೀವು ಓಟ್ ಹಾಕ್ದವ್ರು ಎಲ್ಲಿ ಅಂತಂದ್ರೆ ಬೂತ್ ಕರಡಿ ಹಾಕ ಹುಡುಕ್ಬೇಕಾ? ಏನು ಬೇಡ, ಅವ್ರಿಗೆ ಯಾರೋ ಆ ಕಡೆ ಅದೇ ಇರುತ್ತಲ್ಲ, ಅವ್ರ ಪಾಡಿಗೆ ಅವ್ರ ಲೈಫ್ ಅಂತ. ಅವ್ರವ್ರ ಲೈಫ್ ಅವ್ರವ್ರ ಉದ್ದಾರ ಆಗೋದು ಮಾತ್ರ ನೋಡ್ಕೊತಾರೆ ಅಂತೀರಿ. ಓಕೆ. ಕಾಸು ಏನ್ ಕಾಸು? ಅದೇ ನಮ್ ಕಡೆ ಜೀವನ ಮಾಡಲ್ವಲ್ಲ ಬಿಡಿ. ಅದೇ ನಮ್ ಕಡೆ ಜೀವನ ಮಾಡೋದೇ ಮುಂಚೆನೇ ಇದೆ ನಮ್ ಕಡೆ. ಈಗ ಅಲ್ಲ, ಏನು ಸರ್ಕಾರ ಕೊಡೋ ದುಡ್ಡನ್ನೇ ನಂಬಿಲ್ವಲ್ಲ. ಅವ್ರು ಕೊಟ್ಟರು ಜೀವನ ನಡೀತಿತ್ತು, ಕೊಡದೆ ನಡೀತಾ ಇದೆ ಅಷ್ಟೇ. ಹಂಗೆ ಪರವಾಗಿಲ್ಲ. ನೀವು ಅರುಣ ಅವರೇ ಪರವಾಗಿಲ್ಲ. ಇನ್ ಕೆಲವರು ಪಾಪ ಅದಕ್ಕೆ ಅಡಿಕ್ಟ್ ಆಗ್ಬಾರ್ದು. ನೆನ್ನೆ ಯಾರೊಬ್ರು ಹೇಳ್ತಿದ್ರು, ಅಯ್ಯೋ ಬಂದಿಲ್ಲ ಸರ್, ನಂಗೆ ಸತ್ತೋಗ್ಬಿಡ್ತೀನಿ ಅಂತಿದ್ರು. ಕೆಲವ್ರ ಜೀವನ ಹಂಗಿರ್ತದೆ, ಸಮಸ್ಯೆಗಳು ಹಂಗಿರುತ್ತೆ. ಸರ್ಕಾರದಿಂದ ಸವಲತ್ತುಗಳು ಕೊಡೋರು ಕೊಡ್ತಾರೆ, ಸರ್ಕಾರ ಕೊಟ್ಟರು ಅಧಿಕಾರಿಗಳು ತಲುಪಿಸಲ್ಲ ಅಷ್ಟೇ. ಸರ್ಕಾರಕ್ಕೆ ಯಾವುದನ್ನೇ ಆದ್ರೂ ಸರ್ಕಾರಕ್ಕೆ ನಾವು ಬ್ಲೇಮ್ ಮಾಡಬಾರ್ದು. ಅವ್ರು ಗ್ಯಾರಂಟಿ ಕೊಟ್ಟವ್ರೆ, ನಡೆಸ್ತಾ ಇದಾರೆ. ಅದನ್ನ ಸೆಂಟ್ರಲ್ ಕಡ್ಡಿಯಾಲಡ್ಸೋರು ಕಿತ್ತಾಕ್ಬಿಟ್ಟವ್ರೆ ಅಂತ ಅದನ್ನೇ ಮಾಡೋದು. ದೇವ್ರ ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅಂತ. ಸರಿ ಏನ್ರಿ ರೀ, ನಾವ್ ಯಾರು ಓಡೋಯ್ತಾರ ಅವ್ರನ್ನೇ ಮಾತಾಡ್ಸೋದು. ಏನ್ ನಿಮ್ ಹೆಸರು? ರಾಜು ಅಂತ. ರಾಜು ಅವ್ರೆ, ರಾಜಯೋಗ ಇದೆಯೋ ಅನೂರಲ್ಲಿ? ಅನೂರಲ್ಲ, ನಂದು ಕೊಳ್ಳೇಗಾಲ್ವಾ? ಇಲ್ಲಿ ಕೆಲಸ ಮಾಡ್ತಿದ್ರಾ? ಸರಿ, ಆಯ್ತು. ಹೆಂಗದೆ ಅನೂರು? ಕೊಳ್ಳೇಗಾಲದಲ್ಲೆಲ್ಲ ಮುಗಿಸ್ಬಿಟ್ಟು ಬಿಡಿ ನಾವು. ಕೊಳ್ಳೇಗಾಲ ಮುಗಿಸ್ತೀರಾ? ಹೆಂಗದೆ ಅನೂರು? ಅನೂರ್ ಬಗ್ಗೆ ನಂಗೆ ಗೊತ್ತಿಲ್ಲ. ಬೇಕಾದ್ರೆ ಕೊಳ್ಳೇಗಾಲದ ಬಗ್ಗೆ ಗೊತ್ತು. ಎಷ್ಟು ವರ್ಷ ಆಯ್ತು ಬಂದು ನೀವು ಅನೂರ್ಗೆ? 2 ವರ್ಷ ಆಯ್ತು. 2 ವರ್ಷದಿಂದ ಏನು ಗೊತ್ತಿಲ್ವೇ? ಗೊತ್ತಿಲ್ಲ. ಏನು ಗೊತ್ತಿಲ್ವೇ 2 ವರ್ಷದಿಂದ? ಗೊತ್ತು, ಆದ್ರೆ ಈ ಹೋಟ್ಲ್ ವಿಷಯ ಗೊತ್ತು ಮಾತ್ರ. ಊರದ್ರ ಗೊತ್ತು.
ಊರ್ದು ಗೊತ್ತಿಲ್ಲ. ಗೊತ್ತು. ಇಲ್ಲ ಅವ್ರು ಯಾರಿದಾರೆ ಹಂಗಾರೆ? ಅನ್ನೂರವ್ರದ್ದು ಇವರು ಅವರು ಲೇಡೀಸು ಲೇಡಿಗೆ ಹೆಂಗೋ ಅವ್ರ ಬೇಕಾದ್ರೆ ಅನ್ನೂರು. ಹೌದಾ? ಹೌದು. ಸರಿ ಸರಿ ಆಯ್ತು ಆಯ್ತು ಆಯ್ತು. ಚೆನ್ನಾಗಿ ನಡೆಸ್ಕೊಡ್ತೀರಾ ಚೆನ್ನಾಗಿ ನಡೆಸ್ಕೊಡ್ತೀರಾ? ನೋಡ್ತೀರಾ? ಎಲ್ಲ ನಿಮ್ಮ ಮೊಬೈಲ್ ಎಲ್ಲ ನೋಡ್ತೀನಿ. ಹೌದಾ? ಸೂಪರ್ ಚೆನ್ನಾಗಿದೆ. ಚೆನ್ನಾಗಿರುತ್ತಾ? ಎಲ್ಲ ಜನರ ಸಮಸ್ಯೆ ಎಲ್ಲ ಸಮಸ್ಯೆನೂ ಚೆನ್ನಾಗಿ ಮಾಡ್ತೀರಾ. ಥ್ಯಾಂಕ್ಸ್ ಸರ್. ಸರಿ ಸರ್. ಓಕೆ ಓಕೆ ಸರ್. ಥ್ಯಾಂಕ್ ಯು. ಹಾ ಏನಗಂಡೆ ಏನಂಗಿ ಕಲರ್ ರೆಡ್ ಕಲರ್ಸ್ ಏನಿಲ್ಲ ಕಲರ್ ರೆಡ್ ಕಲರ್ ಹಾಕೊಂಡು ಪ್ರಪೋಸ್ ಗಿಪೋಸ್ ಮಾಡಕ್ ಹೊಂಟ ಹೆಂಗಪ್ಪ? ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಕೆಲ್ಸಕ್ಕೆ ಹೋಗ್ತಿದ್ಯಾ? ಏನ್ ಕೆಲಸ ಮಾಡ್ತೀಯಾ? ನಾನು ಮಾಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮಾಲಲ್ಲಿ ಎಕ್ಸೋ ಮಾಲ್ ಮೈಸೂರು. ಹೆಂಗೆ ನಿಮ್ಮೂರು ಶೆಟ್ಟಳ್ಳಿ ಅಭಿವೃದ್ಧಿ? ನಮ್ಮೂರಲ್ಲಿ ಅಭಿವೃದ್ಧಿ ಸದ್ಯದಕ್ಕೆ ಏನು ಆಗಿಲ್ಲಣ್ಣ. ಈ ಮಳೆ ಸದ್ಯಕ್ಕೆ ಅಭಿವೃದ್ಧಿ ಮಾಡ್ತಾ ಇದ್ರೆ ಈ ಮಳೆ ಬಂದ್ರೆ ಈ ಚರಂಡಿ ಎಲ್ಲ ಹಂಗೆ ಇರುತ್ತೆ. ಕ್ಯಾನ್ ಎಲ್ಲ ಮುಚ್ಕೊಂಡು ಫುಲ್ಲು ನೀರೆಲ್ಲ ನುಕ್ಕ ಬರ್ತಾ ಐತೆ. ಶೆಟ್ಟಳ್ಳಿ ನೀರು ಬೇಕಾದ್ರೆ ವಿಡಿಯೋಸ್ ನನ್ನ ಹತ್ರ ಐತೆ, ನಾನು ಸೆಂಡ್ ಮಾಡ್ತೀನಿ. ಈಗ ಸ್ವಲ್ಪ ದಿನದಿಂದ ಸ್ವಲ್ಪ ಸಂತೋಷ್ ಇವ್ರ ಹತ್ರ ಸ್ವಲ್ಪ ವಿಡಿಯೋಗಳನ್ನ ಕಳಿಸ್ಕೊಂಡ್ರೆ ಈ ಮೊಬೈಲ್ ಇರುತ್ತಲ್ಲ ನಮ್ಮ ಅಣ್ಣ ಹತ್ರ ಸೆಂಡ್ ಮಾಡ್ಕೊಂಡು ಮಾಡ್ತೀನಿ. ಸ್ವಲ್ಪ ದಿನದಿಂದ ಸ್ವಲ್ಪ ದಿನದಿಂದ ಕುಡಿಯಕ್ ನೀರಿದ್ದಿಲ್ಲ. ಆಮೇಲೆ MLA ಕರ್ಸ್ಬಿಟ್ಟು ನೀರ್ ಬರ್ಸಿದೀವಿ ನಾವು. ಟ್ಯಾಂಕ್ ಅಲ್ಲಿ MLA ಕರ್ಸ್ಬಿಟ್ಟು ನಾವು ಸ್ಟ್ರೈಕ್ ಮಾಡಿ ಕೇಳಿದ್ವು, ಈ ತರ ನೀರ್ ಬೇಕು ಕುಡಿಯೋದಕ್ಕೆ ನೀರಿಲ್ಲ ಅಂತ. ಆವಾಗ ನೀರು ಅವ್ರ ಟ್ಯಾಂಕ್ ಇಂದ ತಗೊಂಡ್ಬಂದು ಒಂದು 3 days ಬಿಟ್ರು. ಇವಾಗ ಸದ್ಯಕ್ಕೆ ಏನೋ ಮಾಡಿದಾರೆ. ಟ್ಯಾಂಕ್ ಅಲ್ಲಿ ಬರ್ತಾರೆ ನೀರು ಶುದ್ಧವಾದ ನೀರಾ ಅಂದವಾದ ನೀರಾ? ಅದ್ರಲ್ಲಿ ಗೊತ್ತಿಲ್ಲ ಯಾವ ನೀರ್ ತರ್ತಾ ಇದಾರ ಅಂತ. ಅದು ಗೊತ್ತಿಲ್ಲ. ಬಟ್ ನೀರ್ ಬೇಕಷ್ಟೇ. ಹಳ್ಳಿ ಜನಕ್ಕೆ ಏನು ಗೊತ್ತಿಲ್ಲ. ಹಳ್ಳಿ ಜನಕ್ಕೆ ಏನಂತ ಗೊತ್ತಿಲ್ಲ. ಬಟ್ ನೀರ್ ಬೇಕಷ್ಟೇ ಅವರಿಗೆ. ಈಗ ಇರೋ ಪರಿಸ್ಥಿತಿಯಲ್ಲಿ ನಮ್ಗೆ ನೀರ್ ಸಿಕ್ಕಿದ್ರೆ ಸಾಕಿ. ಅಡಿಗೆ ಮಾಡಕ್ಕೂ ನೀರಿರಲ್ಲ, ಸ್ನಾನ ಮಾಡಕ್ಕೂ ನೀರಿರಲ್ಲ, ಬಟ್ಟೆ ಒಗೆಯಕ್ಕೂ ನೀರ್ ಇರ್ತಾ ಇದ್ದಿಲ್ಲ ಫಸ್ಟ್. ಇವಾಗ ಏನೋ ಪರವಾಗಿಲ್ಲ, ನೆಲ್ಲಿ ಪೈಪ್ ಎಲ್ಲ ರೆಡಿ ಮಾಡಿ ನೆಲ್ಲಿರ್ ಬಿಡ್ತಾ ಇದ್ರೆ. ಬಟ್ ಈ ಚರಂಡಿ ವ್ಯವಸ್ಥೆ ನೋಡ್ಬಿಟ್ರೆ ಶೆಟ್ಟಳ್ಳಿ ಮಳೆ ಟೈಮಲ್ಲಿ ನೀವೇ ಉಗಿದು ಬಿಡ್ತೀರಾ. ಫುಲ್ಲು ನೀರ್ ಬರುತ್ತಲ್ಲ. ಈಗ ನಮ್ಮನೆ ಇದೆ, ತಿರ್ಗಾಡಕ್ಕೆ ಇದು ರೋಡ್ ಅಂದ್ರೆ ಕ್ರಾಸ್ ಇರುತ್ತೆ. ತಿರ್ಗಾಡಕ್ಕೆ ಹೋಯ್ತೀವಿ ಅಂತ ಹೇಳಿದ್ರೆ ನೀರ್ ಮೇಲೆ ಹೋಗ್ಬೇಕು. ಫುಲ್ ಚರಂಡಿ ಸ್ಮೆಲ್ ಬರುತ್ತೆ. ಸೊಳ್ಳೆ ಮತ್ತೆ ಚಿಕ್ಕ ಪಾಪ ಇದಾರೆ. ಇವಾಗ ನಾವ್ ಏನಕ್ಕೆ ಬಸ್ ಸ್ಟ್ಯಾಂಡ್ ಬರ್ತೀವಿ ಅಂದ್ರೆ ಸಮಟೈಮ್ಸ್ ನಮ್ಗೆ ಎಲ್ಲ ಹಳ್ಳಿಗೂ ಹೋಗಕ್ ಆಗೋದಿಲ್ಲ. ಹೌದೌದು ಸರ್, ಹೌದೌದು. ನಮ್ಗೆ ರ್ಯಾಂಡಮ್ ಆಗಿ ಹೋಗ್ತಾ ಇದೀವಿ. ಎಲ್ಲಿ ಅಭಿವೃದ್ಧಿ ನಿನ್ಗೆ ಅವ್ರ ಯಾರೋ ನಾಗನಾಥ ಅಂದ್ರು, ಇಷ್ಟೆಲ್ಲ ಹಾಕೊಂಡ್ವಿ. ಈ ಶೆಟ್ಟಳ್ಳಿ ಹೇಳ್ದೆ ಈ ತರ ಯಾಕಂದ್ರೆ ಏನ್ ಗೊತ್ತಾ ಸರ್, ಸಮಸ್ಯೆಗಳು ಇರುತ್ತೆ ಹಳ್ಳಿ ಸೈಡ್. ನೀವು ಹಳ್ಳಿ ಸೈಡ್ ಬಂದು ನೋಡ್ಬೇಕು. ಹೋಗ್ತಿದೀವಿ ಈಗ ನಾವು ನೆನ್ನೆ ಎಲ್ಲ ಸುಮಾರು 1-4 ಕಳ್ಳಿ ಸುತ್ಕೊಂಡ್ ಬಂದಿದೀವಿ. ಈ ಟೈಮಲ್ಲಿ 50 ಹೋಗಕ್ಕಾಯ್ತದ? ಈ ಟೈಮಲ್ಲಿ ಹೋದ್ರೆ ಏನಿಲ್ಲ ಸರ್. ಈ ಫುಲ್ ಮಳೆ ಬಂದಿರುತ್ತಲ್ಲ, ಆ ಮಳೆ ಟೈಮಲ್ಲಿ ಹೋಗಿ ಈಗ ಉದಾಹರಣೆಗೆ ನಮ್ಮನೆ ನಾನು ಹೇಳ್ತಾ ಇದೀನಿ, ನಮ್ಮನೆ ಪಕ್ಕನೆ ಚರಂಡಿ ಐತೆ. ನಿಲ್ಲಿ ಇದು ಮಳೆ ಬರ್ತಂದ್ರೆ ನೀರ್ ಸುಮ್ರು ಕುಚು ಅನ್ಕೊಂಡು ಬರ್ತಾ ಇರುತ್ತೆ. ಸ್ಮೆಲ್ಗಳು, ಹುಳಗಳೆಲ್ಲ ಹರಿದಾಡುತ್ತೆ ಸರ್ ಮನೆ ಹತ್ರ. ಹುಳಗಳೆಲ್ಲ ಬರುತ್ತೆ. ಈ ಮನೆ ಈಗ ನಾವೇನೋ ದೊಡ್ಡ ರೋಡ್ ಎಲ್ಲ ಮಾಡ್ಸಿದ್ದಾರೆ ಸರ್. ಆದ್ರೆ ಮಾಡ್ಸಿರೋ ಚರಂಡಿ ಕ್ಲೀನ್ ಮಾಡ್ಸಿಲ್ಲ ಅಂತ ನಾನು ಕೇಳ್ತಾ ಇರೋದು. ವೀಕ್ಷಕರೇ, ಈಗ ನೀವು ನೋಡಿದ್ದು ಮೊದಲ ಭಾಗ ಅಷ್ಟೇ. ಹನೂರಿನ ಬಸ್ ಸ್ಟ್ಯಾಂಡ್ ನಲ್ಲಿ ಮಾಡ್ತಿರುವಂತಹ ಈ ಕಾರ್ಯಕ್ರಮದ ಮೊದಲ ಭಾಗವನ್ನ ನೀವು ನೋಡಿದ್ರಿ. ಎರಡನೇ ಭಾಗ ಇನ್ನೊಂದು ಎಪಿಸೋಡ್ ನಲ್ಲಿ ಬರುತ್ತೆ. ಸೊ ಅಲ್ಲಿವರೆಗೂ ನೀವೆಲ್ಲರೂ ಕೂಡ ಕಾಯಲೇಬೇಕಾಗುತ್ತೆ. ಇನ್ನೊಂದು ಎಪಿಸೋಡ್ ನಲ್ಲಿ ಹನೂರಿನ 2ನೇ ಭಾಗದ ಜೊತೆಗೆ ಜನರ ಜೊತೆ ಒಂದಷ್ಟು ತರಲೆ ತಮಾಷೆಯೊಂದಿಗೆ ಗಂಭೀರ ಸಮಸ್ಯೆಗಳನ್ನ, ಹಳ್ಳಿಯ ಸಮಸ್ಯೆಗಳನ್ನ ಹೊತ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.